ಡಿಡ್ ರಿಚಿ ಆಕ್ಚುಲಿ ಡೈ? ಸ್ಯಾಂಡಲ್ವುಡ್ ನಲ್ಲಿ ಕಲ್ಟ್ ಕ್ಲಾಸಿಕ್ ಮೂವಿ ಯಾವುದು ಅಂದ್ರೆ ನಮ್ಗೆ ಇನ್ಸ್ಟಂಟ್ಲಿ ನೆನಪಾಗೋದು ಉಳಿದವರು ಕಂಡಂತೆ. ಈಗ ಅದೇ ಐರಾನಿಕ್ ಕ್ಯಾರೆಕ್ಟರ್ ರಿಚಿನ ಕ್ಯಾರೆಕ್ಟರ್ ಸ್ಟಡಿ ಮತ್ತೆ ನೆಕ್ಸ್ಟ್ ಲೆವೆಲ್ ಲುಕ್ ತಂದು ರಕ್ಷಿತ್ ಶೆಟ್ಟಿ ಬರ್ತಿದ್ದಾರೆ. ಹೊಂಬಾಳೆ ಫಿಲ್ಮ್ ಪ್ರೊಡಕ್ಷನ್ ಅಲ್ಲಿ ರೆಡಿ ಆಗ್ತಾ ಇರೋ ಈ ರಿಚರ್ಡ್ ಆಂಥೋನಿ ಮೂವಿ ಪ್ಯೂರ್ ಮ್ಯಾಡ್ನೆಸ್ ಆಗೋಕೆ ರೆಡಿ ಆಗ್ತಿದೆ ಬಾಸ್. ಅದೇ ಟ್ವಿಸ್ಟ್ ಏನು ಗೊತ್ತಾ ಬಾಸ್, ಇದು ಜಸ್ಟ್ ನಾರ್ಮಲ್ ಪಾರ್ಟ್ 2 ಅಲ್ಲ. ಈ ಮೂವಿ ಎಕ್ಸಾಕ್ಟ್ ಟೈಮ್ ನಲ್ಲಿ ಪ್ರಿಕ್ವಲ್ ಮತ್ತೆ ಸಿಕ್ವಲ್ ಆಗಿ ಕೆಲಸ ಮಾಡುತ್ತೆ. ಡೈರೆಕ್ಟರ್ ರಕ್ಷಿತ್ ಶೆಟ್ಟಿ ಇಲ್ಲಿ ಸ್ಟ್ಯಾಂಡರ್ಡ್ ನರೇಟಿವ್ ಸ್ಟ್ರಕ್ಚರ್ ಯೂಸ್ ಮಾಡ್ತಿಲ್ಲ. ರಿಚಿ ಚಿಕ್ಕ ವಯಸ್ಸಲ್ಲಿ ಹೇಗಿದ್ದ, ಅವನು ಯಾಕೆ ಆ ತರ ಗ್ಯಾಂಗ್ಸ್ಟರ್ ಆದ್ನು, ಮತ್ತೆ ಬೀಚ್ ಕ್ಲೈಮ್ಯಾಕ್ಸ್ ಆದ್ಮೇಲೆ ಏನಾಯ್ತು, ಎಲ್ಲದಕ್ಕೂ ಆನ್ಸರ್ ಈ ಸಿಂಗಲ್ ಸಿನಿಮಾದಲ್ಲಿ ಸಿಗುತ್ತೆ. ಮೂವಿಯ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ನಲ್ಲಿ ಸಿನಿಮಾ ಗ್ಲೋಬಲ್ ಸ್ಟ್ಯಾಂಡರ್ಡ್ ನಲ್ಲಿ ಇರುತ್ತೆ ಬಾಸ್. ಕೋಸ್ಟಲ್ ಕರ್ನಾಟಕದಲ್ಲಿ ಇರೋ ಫೋಲ್ಕರ್ಸ್ ಎಲಿಮೆಂಟ್ ಮತ್ತೆ ರಿಚಿ ರಾ ಅವತಾರ ಮಿಕ್ಸ್ ಮಾಡಿ ಪ್ರಾಪರ್ ನಿಯೋ ನಾಯ್ರ್ ಕ್ರೈಮ್ ಥ್ರಿಲ್ಲರ್ ಕಾನ್ಸೆಪ್ಟ್ ರೆಡಿ ಮಾಡ್ತಿದ್ದಾರೆ. ಕ್ವಾಲಿಟಿ ಲೆವೆಲ್ ಕೆಜಿಎಫ್ ಮತ್ತೆ ಕಾಂತಾರ ರೇಂಜ್ ಗೆ ಹಿಟ್ ಆಗುತ್ತೆ ಅಂತಾನೆ ಎಕ್ಸ್ಪೆಕ್ಟೇಷನ್ ಇದೆ. ನಿಜವಾಗ್ಲೂ ರಕ್ಷಿತ್ ಶೆಟ್ಟಿ ಅವರ ರೈಟಿಂಗ್ ನಲ್ಲಿ ಈ ಮೂವಿ ಕ್ಲಾಸಿಕ್ ಆಗುತ್ತೆ ಬಾಸ್. 2014 ನಲ್ಲಿ ಬಂದ ಉಳಿದವರು ಕಂಡಂತೆ ಒಬ್ಬ ಗ್ಯಾಂಗ್ಸ್ಟರ್ ಕತೆ ತರ ಇರಲಿಲ್ಲ. ಅದು ಕೋಸ್ಟಲ್ ಕರ್ನಾಟಕ ಮತ್ತು ಮಲ್ಪೆ ಕಲ್ಟ್ ಸ್ಟ್ಯಾಂಡರ್ಡ್ ಕ್ರಿಯೇಟ್ ಮಾಡಿದ ವಿಜುವಲ್ ಮಾಸ್ಟರ್ ಪೀಸ್. ಆದ್ರೆ ಇವಾಗ 10 ವರ್ಷದ ನಂತರ ರಿಚರ್ಡ್ ಆಂಟನಿ ಮೂವಿ ಬಗ್ಗೆ ಆಫಿಷಿಯಲಿ ಅಪ್ಡೇಟ್ಸ್ ಬರಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಈ ಮೂವಿ ನಾವು ಯಾವಾಗ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೇಕಂದ್ರೆ ನೋಡಿ ಬಾಸ್, ಇಂಟರ್ನೆಟ್ ಅಲ್ಲಿ ಅಥವಾ ಯೂಟ್ಯೂಬ್ ನಲ್ಲಿ ಯಾವನೋ ಒಬ್ಬ ಕ್ರಿಯೇಟರ್ 2026 ಅಲ್ಲಿ ಈ ಮೂವಿ ಬರುತ್ತೆ ಅಂತ ಅಂದ್ರೆ ನಂಬಕ್ ಹೋಗಬೇಡಿ. ಯಾಕಂದ್ರೆ ನಾನು ಹೇಳ್ತೀನಿ ಕೇಳಿ, ಸ್ಕ್ರಿಪ್ಟ್ ಇವಾಗಷ್ಟೇ ಕಂಪ್ಲೀಟ್ ಆಗಿದೆ ಅಂತ ಪ್ರಮೋದ್ ಶೆಟ್ಟಿ ಕನ್ಫರ್ಮ್ ಮಾಡಿದ್ದಾರೆ ಒಂದು ಇಂಟರ್ವ್ಯೂ ನಲ್ಲಿ. ನೀವೇ ಥಿಂಕ್ ಮಾಡಿ, ಪ್ರೀ ಪ್ರೊಡಕ್ಷನ್ ಅಂಡ್ ಶೂಟಿಂಗ್ ಈಗ ಫುಲ್ ಸ್ವಿಂಗ್ ನಲ್ಲಿ ಸ್ಟಾರ್ಟ್ ಆಗುತ್ತೆ. ಮತ್ತೆ ರಕ್ಷಿತ್ ಶೆಟ್ಟಿ ಅವರಿಗೆ ವಿಜುವಲ್ಸ್ ಡಿಟೈಲಿಂಗ್ ಮತ್ತೆ ಪೋಸ್ಟ್ ಪ್ರೊಡಕ್ಷನ್ ಗೆ ಮಿನಿಮಮ್ 1 ವರ್ಷದಿಂದ 1.5 ವರ್ಷ ಬೇಕು. ಸೊ ಆಫಿಷಿಯಲಿ ಲೇಟ್ 2027 ಅಥವಾ ಅರ್ಲಿ 2028 ಗೆ ಮೂವಿ ಥಿಯೇಟರ್ ಗೆ ಬರಬಹುದು. ಈ ಮೂವಿನ ಹೊಂಬಾಳೆ ಫಿಲ್ಮ್ಸ್ ಅವರು ಪ್ರೊಡ್ಯೂಸ್ ಮಾಡೋದ್ರಿಂದ ಮೂವಿಯ ಸ್ಕೇಲ್ ಮತ್ತೆ ಕ್ರಾಫ್ಟ್ ನಲ್ಲಿ ಯಾವುದೇ ಕಾಂಪ್ರಮೈಸ್ ಇರಲ್ಲ. ಮೂವಿಯ ಸ್ಟೋರಿ ಬಗ್ಗೆ ಪದೇ ಪದೇ ಯೋಚನೆ ಮಾಡಿ ಟೆನ್ಷನ್ ತಗೋಬೇಡಿ. ಉಳಿದವರ ಕಂಡಂತೆ ಕ್ಲೈಮ್ಯಾಕ್ಸ್ ನಲ್ಲಿ ರಿಚಿ ಸತ್ತೋಗ್ತಾನೆ. ಆದ್ರೆ ಮೇಕರ್ಸ್ ಲಾಂಚ್ ಮಾಡಿರೋ ಆಫಿಷಿಯಲ್ ಟ್ಯಾಗ್ ಲೈನ್ ಚೆಕ್ ಮಾಡಿದ್ರೆ ಬಿಫೋರ್ ಅಂಡ್ ಆಫ್ಟರ್ ಉಳಿದವರು ಕಂಡಂತೆ ಅಂತ ಇದೆ. ಸೊ ರಿಚಿ ಒಬ್ಬ ನಾರ್ಮಲ್ ಹುಡುಗ ಇರೋದ್ರಿಂದ ಹಿಡಿದು ಮಲ್ಪೆ ಕೋಸ್ಟ್ ನಲ್ಲಿ ಲಾರ್ಡ್ ಆಫ್ ದ ಸಿ ಅಥವಾ ಅಂಡರ್ ವರ್ಲ್ಡ್ ಗ್ಯಾಂಗ್ಸ್ಟರ್ ಆಗಿ ಹೇಗೆ ಬೆಳೆದ ಅಂತ 80s ಅಂಡ್ 90s ಕೋಸ್ಟಲ್ ಬ್ಯಾಕ್ ಡ್ರಾಪ್ ನಲ್ಲಿ ಆಲ್ರೆಡಿ ತೋರಿಸಿದ್ದಾರೆ. ರಿಚರ್ಡ್ ಆಂಟನಿ ಟೈಟಲ್ ಅನೌನ್ಸ್ಮೆಂಟ್ ವಿಡಿಯೋ ನಾವು ನೋಡಿದ್ರೆ ಅಲ್ಲೊಂದು ಸಮಾಧಿ ತೋರಿಸಿದ್ದಾರೆ. ಆ ಸಮಾಧಿ ಮೇಲೆ ಒಂದು ಕಾಗೆ ಕಾವ್ ಮಾಡುತ್ತೆ ಅಂಡ್ ಅಲ್ಲಿ ಒಬ್ಬ ವ್ಯಕ್ತಿ ಹೇಳ್ತಾನೆ, ಯಾರು ಬಂದ್ರು ಕೂಡ ಇವನ್ ಬರಬಾರ್ದು ಅಂತ. ಈ ಸೀನ್ ನೋಡಿದ್ರೆ ನಂಗೊಂದು ವಿಷಯ ಥಿಂಕ್ ಮಾಡೋ ಹಾಗೆ ಮಾಡುತ್ತೆ. ಡಿಡ್ ರಿಚಿ ಆಕ್ಚುಲಿ ಡೈ ಅಥವಾ ಅವನ ಹೆಸರಲ್ಲಿ ಇನ್ನೊಬ್ಬ ಗೇಮ್ ಆಡ್ತಾ ಇದ್ನ? ನಿಜ ಹೇಳ್ಬೇಕಂದ್ರೆ ನಂಗಂತೂ ಗೊತ್ತಿಲ್ಲ. ರಿಚರ್ಡ್ ಆಂಟನಿ ಮೂವಿಯಲ್ಲಿ ನೀವು ಏನ್ ಎಕ್ಸ್ಪೆಕ್ಟ್ ಮಾಡಬಾರ್ದಂದ್ರೆ, ಡೋಂಟ್ ಎಕ್ಸ್ಪೆಕ್ಟ್ ಎ ಟಿಪಿಕಲ್ ಲೌಡ್ ಬ್ರೇನ್ಲೆಸ್ ಪ್ಯಾನ್ ಇಂಡಿಯಾ ಮಾಸ್ ಮೂವೀಸ್ ವಿತ್ 500 ಕಾರ್ಸ್ ಬ್ಲಾಸ್ಟ್ ಆಗೋದು ಎಕ್ಸ್ಪೆಕ್ಟ್ ಮಾಡಬೇಡಿ. ಇದು ರಕ್ಷಿತ್ ಶೆಟ್ಟಿ ಅವರ ಡೈರೆಕ್ಟೋರಿಯಲ್ ಕ್ರಾಫ್ಟ್, ಸ್ಲೋ ಬರ್ನ್ ನೆರೇಟಿವ್, ಡೀಪ್ ಕ್ಯಾರೆಕ್ಟರ್ ಲೇಯರ್ಸ್ ಅಂಡ್ ಸೈಕಾಲಜಿಕಲ್ ಕ್ರೈಮ್ ಡ್ರಾಮಾ ಇರುತ್ತೆ. ಸೊ ಓವರ್ ಆಲ್ ರಿಚರ್ಡ್ ಆಂಟನಿ ಇಸ್ ಗೋಯಿಂಗ್ ಟು ಬಿ ಎ ಸಿನಿಮ್ಯಾಟಿಕ್ ಈವೆಂಟ್ ಫಾರ್ ಇಂಡಿಯನ್ ಸಿನಿಮಾ. ಈ ಬಿಫೋರ್ ಅಂಡ್ ಆಫ್ಟರ್ ಮೇನ್ ಗೇಮ್ ಪ್ಲಾಟ್ ಲೈನ್ ಬಗ್ಗೆ ನಿಮ್ಮ ಥಿಯರಿ ಏನು? ರಿಚಿ ನಿಜವಾಗ್ಲೂ ಸತ್ತಿದಾನ ಅಥವಾ ಅವನು ಸ್ಟಿಲ್ ಅಲೈವ್ ಇದಾನ? ನಿಮ್ಮ ಥಿಯರಿ ಏನು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಅಂಡ್ ಇದೇ ತರ ಮೂವಿ ಪ್ರೆಡಿಕ್ಷನ್ ಮಿಸ್ ಆಗಬಾರ್ದಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಸಚ್ಚಿ ಎಕ್ಸ್ಪ್ಲೇನ್.